ಪ್ರೀತಿಯುಳ್ಳ ದೇವರ ಮಕ್ಕಳೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಆಶ್ಚರ್ಯಕರವಾದ ನಾಮದಲ್ಲಿ ವಂದಿಸುತ್ತೇನೆ. ಈ ದಿನದ ದೇವರ ವಾಕ್ಯದ ಭಾಗ ಆದಿಕಾಂಡ 1ನೇ ಅಧ್ಯಾಯ 26ನೇ ವಚನ. ಆಮೇಲೆ ದೇವರು ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆಗೆ ಸರಿಯಾಗಿ ಮನುಷ್ಯರನ್ನು ಉಂಟು ಮಾಡೋಣ. ಅವರು ಸಮುದ್ರದಲ್ಲಿರುವ ಮೀನುಗಳ ಮೇಲೆಯೂ, ಅಂತರಿಕ್ಷದಲ್ಲಿ ಹಾರಾಡುವ ಪಕ್ಷಿಗಳ ಮೇಲೆಯೂ, ಪಶುಗಳ ಮೇಲೆಯೂ, ನೆಲದ ಮೇಲೆ ಹರಿದಾಡುವ ಎಲ್ಲಾ ಕ್ರಿಮಿಕೀಟಗಳ ಮೇಲೆಯೂ, ಎಲ್ಲ ಭೂಮಿಯ ಮೇಲೆಯೂ ದೊರೆತನ ಮಾಡಲಿ ಅಂದನು. ಇದರಲ್ಲಿ ನೀವು ನೋಡುವ ಕಾರ್ಯವೇನೆಂದರೆ, ನೀವು ಆಳುವುದಕ್ಕಾಗಿ, ದೊರೆತನ ಮಾಡುವುದಕ್ಕಾಗಿ ಹುಟ್ಟಿದವರು. ಭೂಮಿಯಲ್ಲಿರುವ ಎಲ್ಲದರ ಮೇಲೆ ದೊರೆತನ ಮಾಡಲು, ಅಧಿಕಾರ ನಡೆಸಲು ಆದಾಮನು ಉಂಟಾದನು. ಇದೇ ಸೃಷ್ಟಿ ಕಾರ್ಯದ ಮುಖ್ಯ ಉದ್ದೇಶವಾಗಿದೆ. ಮೊದಲ ಮನುಷ್ಯನು ಉಂಟಾದ ಕ್ಷಣದಲ್ಲಿಯೇ ಭೂಮಿಯಲ್ಲಿರುವುದನ್ನೆಲ್ಲ ದೊರೆತನ ಮಾಡುವುದಕ್ಕೆ ಅವನನ್ನು ಆಶೀರ್ವದಿಸಿದನು. ಎಲ್ಲವನ್ನು ವಶ ಮಾಡಿಕೊಳ್ಳಲು ಅವನಿಗೆ ಆಜ್ಞಾಪಿಸಿದನು. ಆದುದರಿಂದ ದೇವರು ಆಳ್ವಿಕೆ ಮಾಡುವವರು ಎಂಬ ಪ್ರಕಟಣೆಯೇ ನಿಮ್ಮನ್ನು ಆಳುವ ಹಾಗೆ ಮಾಡುವಂಥದ್ದು. ನಿಮ್ಮ ಸ್ವಂತ ತಂದೆಯು ಒಂದು ಸಮುದ್ರದಿಂದ ಮತ್ತೊಂದು ಸಮುದ್ರದವರೆಗೂ, ನದಿ ಮೊದಲುಗೊಂಡು ಭೂಮಿಯ ಕಟ್ಟಕಡೆಯವರೆಗೂ ಆಳ್ವಿಕೆ ಮಾಡುವವರಾಗಿದ್ದಾರೆ. ಮತ್ತು ಸೈತಾನನ ರಾಜ್ಯವನ್ನು ಆಳುವಂತ ಸರ್ವಶಕ್ತ ದೇವರು ಆತನೇ. ಆತನ ರಾಜ್ಯವು ನಿತ್ಯವಾದದ್ದು, ಆತನ ಆಳ್ವಿಕೆಯು ತಲತಲಾಂತರಗಳವರೆಗೂ ಶಾಶ್ವತವಾಗಿ ನಿಲ್ಲುವಂಥದ್ದು ಆಗಿದೆ. ಉನ್ನತವಾದ ದೇವರು ಮನುಷ್ಯರ ರಾಜ್ಯದಲ್ಲಿ ಆಳ್ವಿಕೆ ಮಾಡಿ ತನಗೆ ಚಿತ್ತವಾದವರನ್ನು ಅದರ ಮೇಲೆ ಅಧಿಕಾರಿಯನ್ನಾಗಿ ಮಾಡುತ್ತಾನೆ. ಹಾಗಾಗಿ ನೀವೇ ಈ ಲೋಕವನ್ನು ಆಳ್ವಿಕೆ ಮಾಡಲು ಹುಟ್ಟಿದಂತ ಅಧಿಕಾರಿಗಳು. ಆದ ಕಾರಣ ನಿಮ್ಮ ಶೋಧಕನಾದ ಸೈತಾನನು ನಿಮ್ಮ ಮೇಲೆ, ನಿಮ್ಮ ಕುಟುಂಬದ ಮೇಲೆ, ನಿಮಗೆ ಸಂಬಂಧಿಸಿದ ಯಾವುದರ ಮೇಲೆಯೂ ಅಧಿಕಾರ ನಡೆಸಲು ಬಿಡದೆ ಈಗಲೇ ಅವನನ್ನು ಎದುರಿಸಿ ನಿಲ್ಲಿರಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್. ಗಾಡ್ ಬ್ಲೆಸ್ ಯು.